ಬೇಡುವವರಿಗೆ ವರವನ್ನು ನೀಡುವ ಯಾವ ಅಗೋಚರ ಶಕ್ತಿಯು ಜಗತ್ತಿನಲ್ಲ. ವ್ಯಕ್ತಿ ತಾನೇ ತನ್ನ ಪರಿಶ್ರಮದಿಂದ ಗಳಿಸಬೇಕು. ಭಗವಾನ್ ಬುದ್ಧರಂತೆ ಅವರ ಆಶಯದಂತೆ 2-3 ತಿಂಗಳಂತ ಕಾಲ ಈ ಒಂದು ನಾಟಕವನ್ನು ಅಭಿನಯಿಸಲು ನಮ್ಮೆಲ್ಲ ಕಲಾವಿದರು ಬಹಳಷ್ಟು ಶ್ರಮಪಟ್ಟಿದ್ದಾರೆ. ಆ ಒಂದು ಶ್ರಮದ್ಯೋತಕವಾಗಿ ಇಂದು ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ಶ್ರೀ ದುರ್ಗಾದೇವಿ ನವನಾಟಕ ಸಂಘ ಬೆಣಕಟ್ಟಿ ಇವರು ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇಶ ರಕ್ಷಿಸಿದ ಭೂಮಿ ಪುತ್ರ ಅರ್ಥಾತ್ ಜೈ ಜವಾನ್ ಜೈ ಕಿಸಾನ್ ಎಂಬ ಒಂದು ಸುಂದರ ಸಾಮಾಜಿಕ ನಾಟಕವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ನಾಟಕದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ವೀರಯ್ಯ ಜನವರ ಕಲ್ಕೇರಿ ಬೆಳಕಟ್ಟಿ ಅವರು ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನ ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೂರಿನ ರಂಗ ಕಲಾವಿದರು ಶ್ರೀ ಅಣ್ಣಪ್ಪ ಕಟಗೇರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಬೆಳಕಟ್ಟಿ ಇವರು ಕೂಡ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ಬಾಲವ್ವ ಮಾದರ್ ಗ್ರಾಮ ಅಧ್ಯಕ್ಷರು ಬೆಳಕಟ್ಟಿ ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಶ್ರೀ ಪಾಂಡುರಂಗ ಸಣ್ಣಪ್ಪನವರ್ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಪರಿಷತ್ ಬಾಗಲಕೋಟ್ ಇವರು ವಹಿಸಿಕೊಳ್ಬೇಕೆಂದು ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ CN ಬಾಳಕೃಷ್ಣ ಸರ್ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕೆಂದು ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಪ್ರಕಾಶ್ ಬಾಳಕೃಷ್ಣ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕೆಂದು ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ರವಿ ಅರಿಶಿನಗೋಡಿ ಪ್ರಧಾನ ಗುತ್ತಿಗೆದಾರರು ಬೆಳಕಟ್ಟಿ ಇವರು ಕೂಡ ಈ ಒಂದು ಕಾರ್ಯಕ್ರಮದ ಅಧಿಷ್ಠಾನ ವಹಿಸಿಕೊಳ್ಬೇಕೆಂದು ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಸಂತೋಷ್ ಭಜಂತ್ರಿ ಉಪವಲಯ ಅರಣ್ಯಾಧಿಕಾರಿಗಳು, ಶ್ರೀ ವೆಂಕಟೇಶ್ ದಾಸಪ್ಪನವರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳಕಟ್ಟಿ, ಅದೇ ರೀತಿಯಾಗಿ ಶ್ರೀ ವೇಮರೆಡ್ಡಿ ಎಡಹಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬೆಳಕಟ್ಟಿ ಇವರು ಕೂಡ ಈ ಒಂದು ಕಾರ್ಯಕ್ರಮದ ಅಧಿಷ್ಠಾನ ವಹಿಸಿಕೊಳ್ಬೇಕೆಂದು ವಹಿಸಿಕೊಳ್ತಾ ಇದ್ದೇನೆ. ಶ್ರೀ ವೇಮನ ಎಡಹಳ್ಳಿ PKPS ಅಧ್ಯಕ್ಷರು ಬೆಳಕಟ್ಟಿ ಇವರು ಕೂಡ ಈ ಒಂದು ಕಾರ್ಯಕ್ರಮದ ಅಧಿಷ್ಠಾನ ವಹಿಸಿಕೊಳ್ಬೇಕೆಂದು ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಯಲ್ಲಪ್ಪ ಚಲವಾದಿ ಗ್ರಾಮ ಪಂಚಾಯತ್ ಸದಸ್ಯರು ಬೆಳಕಟ್ಟಿ, ಶ್ರೀ ವಿನೋದ್ ನಾಯಕ್ ಗ್ರಾಮ ಪಂಚಾಯತ್ ಸದಸ್ಯರು ಬೆಳಕಟ್ಟಿ, ಶ್ರೀಮತಿ ರೇಣುಕಾ ಆಲೂರ್ ಗ್ರಾಮ ಪಂಚಾಯತ್ ಸದಸ್ಯರು ಬೆಳಕಟ್ಟಿ, ಶ್ರೀಮತಿ ರೇಣುಕಾ ಪಾದಲಕಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಬೆಳಕಟ್ಟಿ ಇವರು ಕೂಡ ಅಧಿಷ್ಠಾನ ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಮತಿ ಲಕ್ಷ್ಮೀಬಾಯಿ ಗೋರ್ಜನಾಳ್ ಗ್ರಾಮ ಪಂಚಾಯತ್ ಸದಸ್ಯರು ಬೆಳಕಟ್ಟಿ, ಶ್ರೀ ಜಗದೀಶ್ ಅಂಗಡಿ ಉಪಾಧ್ಯಕ್ಷರು PKPS ಬೆಳಕಟ್ಟಿ, ಶ್ರೀ ರಮೇಶ್ ಪಾತ್ರೋಡ್ ಪ್ರಥಮ ಗುತ್ತಿಗೆದಾರರು, ಅದೇ ರೀತಿಯಾಗಿ ಶ್ರೀ ಶಿವಾನಂದ್ ಹಂಪಣ್ಣವರ್, ಅದೇ ರೀತಿಯಾಗಿ ಶ್ರೀ BR ಎಡಹಳ್ಳಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಬೆಳಕಟ್ಟಿ ಇವರು ಕೂಡ ಈ ಒಂದು ಕಾರ್ಯಕ್ರಮ ಅಧಿಷ್ಠಾನ ವಹಿಸಿಕೊಳ್ಬೇಕೆಂದು ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಆನಂದ ನೀ ದಾಸಪ್ಪನವರ್ ಇವರು ಕೂಡ ಈ ಒಂದು ಕಾರ್ಯಕ್ರಮದ ಅಧಿಷ್ಠಾನ ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಜ್ಞಾನಪ್ಪ ನಿಂಬಲಗುಂದಿ ಮಾಲಕರು JCB ಬುಗರ್ಗಾಡ್ ಇವರು ಕೂಡ ಅಧಿಷ್ಠಾನ ವಹಿಸಿಕೊಳ್ಬೇಕು. ಶ್ರೀ ಅಂಬರೀಶ್ ಚೌಜಗಳೂರು ಅಪ್ಪಾಜಿ ರೋಡ್ ಲೈನ್ಸ್ ಇವರು ಕೂಡ ವೇದಿಕೆ ಮೇಲೆ ಆಶೀರ್ವಾದ ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಧರ್ಮು SDC ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬಾಗಲಕೋಟ್ ಇವರು ಕೂಡ ಅಧಿಷ್ಠಾನ ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಪಂಡಿತ್ ಮಾಚಾ ನಿವೃತ್ತ ಶಿಕ್ಷಕರು ಇವರು ಕೂಡ ಈ ವೇದಿಕೆ ಮೇಲೆ ಅಧಿಷ್ಠಾನ ವಹಿಸಿಕೊಳ್ಬೇಕೆಂದು ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಬಸವಂತಪ್ಪ ಅರಕೇರಿ, ಶ್ರೀ ಮುತ್ತುರಾಜ್ ಅರಕೇರಿ ಮಾಜಿ ಸೈನಿಕರು ಇವರು ಕೂಡ ವೇದಿಕೆ ಮೇಲೆ ಆಶೀರ್ವಾದ ವಹಿಸಿಕೊಳ್ತಾ ಇದ್ದೇನೆ. ಶ್ರೀ ವೆಂಕಟೇಶ್ ಕಮತಗಿ ಇವರು ಕೂಡ ವೇದಿಕೆ ಮೇಲೆ ಆಶೀರ್ವಾದ ವಹಿಸಿಕೊಳ್ತಾ ಇದ್ದೇನೆ. ಶ್ರೀ ವಿನಾಯಕ್ ಪಾಟೀಲ್ ನಿವೃತ್ತ ಶಿಕ್ಷಕರು ನಮ್ಮೆಲ್ಲ ಮಾರ್ಗದರ್ಶಕರು ಇವರು ಕೂಡ ಈ ಒಂದು ವೇದಿಕೆ ಮೇಲೆ ಅಧಿಷ್ಠಾನ ವಹಿಸಿಕೊಳ್ತಾ ಇದ್ದೇನೆ. ಶ್ರೀ ಮಹಂತಗೌಡ ಪಾಟೀಲ್ ಇವರು ಕೂಡ ವೇದಿಕೆ ಮೇಲೆ ಆಶೀರ್ವಾದ ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ತಿಪ್ಪಣ್ಣ ಗುಳೇದ್ ಇವರು ಕೂಡ ವೇದಿಕೆ ಮೇಲೆ ಆಶೀರ್ವಾದ ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಚಂದಪ್ಪ ಮಾದೇವಪ್ಪ ಚಲವಾದಿ ಇವರು ಕೂಡ ವೇದಿಕೆ ಮೇಲೆ ಆಶೀರ್ವಾದ ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಕಲಾವಿದರಾಗಿರ್ತಕ್ಕಂಥ ಶ್ರೀ ಅಶೋಕ್ ಅಂಗಡಿ ಸರ್ ಅವರು ಕೂಡ ವೇದಿಕೆ ಮೇಲೆ ಅಧಿಷ್ಠಾನ ವಹಿಸಿಕೊಂಡು ವಿನಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಯಲ್ಲಪ್ಪ ಚಲವಾದಿ ಹಿರಿಯರು ಇವರು ಕೂಡ ವೇದಿಕೆ ಮೇಲೆ ಆಶೀರ್ವಾದ ಆಗಬೇಕು. ಅದೇ ರೀತಿಯಾಗಿ ಶ್ರೀ ಬಸಪ್ಪ ಕಾಳಿ ಹಿರಿಯರು ಇವರು ಕೂಡ ವೇದಿಕೆ ಮೇಲೆ ಆಶೀರ್ವಾದ ಆಗಬೇಕು ವಿನಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಲೇಶಪ್ಪ ಚಲವಾದಿ ಹಿರಿಯರು ಇವರು ಕೂಡ ವೇದಿಕೆ ಮೇಲೆ ಆಶೀರ್ವಾದ ಆಗಬೇಕು ವಿನಿಸಿಕೊಳ್ತಾ ಇದ್ದೇನೆ. ಶ್ರೀ ಯಮನಪ್ಪ ಚಲವಾದಿ ಇವರು ಕೂಡ ವೇದಿಕೆ ಮೇಲೆ ಆಶೀರ್ವಾದ ವಹಿಸಿಕೊಳ್ತಾ ಇದ್ದೇನೆ. ಶ್ರೀ ಲಕ್ಷ್ಮಣ ಚಲವಾದಿ ಇವರು ಕೂಡ ವೇದಿಕೆ ಮೇಲೆ ಆಶೀರ್ವಾದ ವಹಿಸಿಕೊಳ್ತಾ ಇದ್ದೇನೆ.
ಅದೇ ರೀತಿಯಾಗಿ ಶ್ರೀ ದೊಡ್ಡ ಲಕ್ಷ್ಮಣ ಚಲವಾದಿ ಇವರು ಕೂಡ ವೇದಿಕೆ ಮೇಲೆ ಆಸೀನ ಆಗಬೇಕು ತಿಳಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಅಂಬರೀಶ್ ಕೌಜಲೂರು ಇವರು ಕೂಡ ವೇದಿಕೆ ಮೇಲೆ ಆಸೀನ ತಿಳಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಮಹಾದೇವಪ್ಪ ಶಂಕರಪ್ಪ ಚಲವಾದಿ ಇವರು ಕೂಡ ವೇದಿಕೆ ಮೇಲೆ ಆಸೀನ ಆಗಬೇಕು ತಿಳಿಸ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಅದೇ ರೀತಿಯಾಗಿ ರಂಗಪ್ಪ ಕಟಗೇರಿ ಇವರು ಕೂಡ ವೇದಿಕೆ ಮೇಲೆ ಆಸೀನ ಆಗಬೇಕು ತಿಳಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ನಾಟಕ ಕರ್ತರಾಗಿರ್ತಕ್ಕಂಥ ಕಂಡೋಲಿ ಸರ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿ ವಹಿಸ್ಕೊಳ್ತಾ ಇದ್ದೇನೆ. ಮೊದಲಿಗೆ ಪ್ರಾರ್ಥನೆಯನ್ನ ಹಾಡಬೇಕೆಂದು ಕಲಾವಿದರಿಗೆ ಕೇಳ್ಕೊಳ್ತಾ ಇದ್ದೆ. ಓಂ ನಮಃ ಪ್ರಣವಾರ್ತಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ಗಮ ಪದ ನಿಸಾ ನಿರತ ಶರಣ ಸಾನಿರತ ಶರಣ ಧನ್ಯವಾದಗಳು ಪ್ರಾರ್ಥನೆಗೆ ತಿಳಿಸಿಕೊಟ್ಟಂತಹ ಕಲಾವಿದರಿಗೆ. ಈಗ ಈ ಒಂದು ಕಾರ್ಯಕ್ರಮದ ಮುಖ್ಯ ಘಟ್ಟ ಬಂದಂತ ಅತಿಥಿ ಮಹೋದಯರಿಗೆ ಮಾಲಾರ್ಪಣೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ದಿವಸ ಸಾನ್ನಿಧ್ಯ ವಹಿಸಿಕೊಂಡಂತ ಶ್ರೀ ಮಲ್ಲಯ್ಯ ಅಜ್ಜನವರ ಕಲಿಕೇರಿ ಬೆನಕಟ್ಟಿ ಇವರಿಗೆ ಲಕ್ಷ್ಮಣ ಹೊನ್ನಾಳಿ ಇವರು ಒಂದು ಮಾಲಾರ್ಪಣೆ ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತ ಶ್ರೀಮತಿ ಬಾಲವ ಮಾದಾರ್ ಗ್ರಾಮ ಅಧ್ಯಕ್ಷರು ಬೆಳಕಟ್ಟಿ ಇವರಿಗೆ ಪಲ್ಲವಿ ಅವರು ಮಾಲಾರ್ಪಣೆ ವಹಿಸಿಕೊಳ್ತಾ ಇದ್ದಾರೆ.
ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ಅಣ್ಣಪ್ಪ ಕಟಗೇರಿ ಸರ್ ಅವರಿಗೆ ಶ್ರೀ ಮಹಾಂತೇಶ್ ಕಾಳಿ ಅವರು ಬಂದು ಮಾಲಾರ್ಪಣೆ ಗೊಳಿಸಿಕೊಡ್ತಾ ಇದ್ದೇನೆ. ಅಣ್ಣಪ್ಪ ಸರ್. ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಪಾಂಡುರಂಗ ಸಣ್ಣಪ್ಪನವರ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಬಾಗಲಕೋಟ್ ಇವರಿಗೆ ಪರಶುರಾಮ್ ಅಚಲೂರಿ ಅವರು ಮಾಲಾರ್ಪಣೆ ಗೊಳಿಸಿಕೊಳ್ತಾ ಇದ್ದೇನೆ. ಶ್ರೀ ಪಾಂಡುರಂಗ ಸಣ್ಣಪ್ಪನವರ್ ಸರ್ ಅವರು. ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ವೆಂಕಟೇಶ್ ದಾಸಪ್ಪನವರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಬೆನಕಟ್ಟಿ ಇವರಿಗೆ ಮುತ್ತು ಕಡ್ಲಿಮಟ್ಟಿ ಅವರು ಮಾಲಾರ್ಪಣೆ ಗೊಳಿಸಿಕೊಳ್ತಾ ಇದ್ದೇನೆ. ವೆಂಕಟೇಶ್ ದಾಸಪ್ಪ. ಅದೇ ರೀತಿಯಾಗಿ ಶ್ರೀ ವೇಮಾಂಡಿ ಅಡಹಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬೆನಕಟ್ಟಿ ಇವರಿಗೆ ಅರ್ಜುನ್ ಕಡ್ಲಿಮಟ್ಟಿ ಅವರು ಮಾಲಾರ್ಪಣೆ ಗೊಳಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ವೇಮಣ್ಣ ಎಡಹಳ್ಳಿ PKPS ಅಧ್ಯಕ್ಷರು ಬೆನಕಟ್ಟಿ ಇವರಿಗೆ ನಾಗರಾಜ್ ಚಲವಾದಿ ಅವರು ಮಾಲಾರ್ಪಣೆ ಗೊಳಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ವಿನಾಯಕ್ ಪಾಟೀಲ್ ಸರ್ ಅವರಿಗೆ ಯಲ್ಲಲಿಂಗ ಚಲವಾದಿ ಅವರು ಬಂದು ಮಾಲಾರ್ಪಣೆ ಗೊಳಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೂರಿನ ಮಾಜಿ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಪಂಡಿತ್ ಮಾಜಾ ಸರ್ ಅವರಿಗೆ ಪರಶುರಾಮ್ ಚಲವಾದಿ ಅವರು ಮಾಲಾರ್ಪಣೆ ಗೊಳಿಸಿಕೊಳ್ತಾ ಇದ್ದೇನೆ. ಶ್ರೀ ಸಿದ್ದಪ್ಪ ಪಾದನಕಟ್ಟಿ ಅವರಿಗೆ ಉಸನಪ್ಪ ಚಲವಾದಿ ಅವರು ಮಾಲಾರ್ಪಣೆ ಗೊಳಿಸಿಕೊಳ್ತಾ ಇದ್ದೇನೆ. ಶ್ರೀ ಮುತ್ತುರಾಜ್ ಅರಕೆರೆ ನಿವೃತ್ತ ಸೈನಿಕರು ಇವರಿಗೆ ಪ್ರವೀಣ್ ದೊಡ್ಡಮನೆ ಅವರು ಮಾಲಾರ್ಪಣೆ ಗೊಳಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ CN ಭಾಗವತ್ ಸರ್ ಅವರಿಗೆ ಪರಶುರಾಮ್ ಚಲವಾದಿ ಅವರು ಮಾಲಾರ್ಪಣೆ ಗೊಳಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ವೆಂಕಟೇಶ್ ಕಮತ್ಗಿ ಅವರಿಗೆ ವಿನೋದ್ ಅವರು ಮಾಲಾರ್ಪಣೆ ಗೊಳಿಸಿಕೊಳ್ತಾ ಇದ್ದಾರೆ. ಶ್ರೀ ವೆಂಕಟೇಶ್ ಕಮತ್ಗಿ ಅವರಿಗೆ ವಿನೋದ್ ಅವರು ಮಾಲಾರ್ಪಣೆ ಗೊಳಿಸಿಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ರಾಘಪ್ಪ ಕಟಗೇರಿ ಇವರಿಗೆ ರಾಜು ಚಲವಾದಿ ಅವರು ಮಾಲಾರ್ಪಣೆ ಗೊಳಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಭೀಮನಗೌಡ ಎಡಹಳ್ಳಿ ಮಾಜಿ ತಾಲೂಕು ಸದಸ್ಯರು ಇವರಿಗೆ ಲಕ್ಷ್ಮಣ್ ಚಲವಾದಿ ಅವರು ಮಾಲಾರ್ಪಣೆ ಗೊಳಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ
ಪ್ರಕಾಶ್ ಬಾಳಕರವರಿಗೆ ಶಿವು ಚಲವಾದಿ ಅವರು ಮಾಲಾಪಡಿಸ್ಕೊಳ್ತಾ ಇದ್ದಾನೆ. ಪತ್ರಕರ್ತರು ಇವರಿಗೆ ಶಿವು ಚಲವಾದಿ ಅವರು ಮಾಲಾಪಡಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಧರ್ಮು ಸರ್ ಅವರಿಗೆ ಶ್ರೀ ಹನುಮಂತ ಚಲವಾದಿ ಅವರು ಮಾಲಾರ್ಪಣೆಗೊಳಿಸ್ಕೊಳ್ತಾರೆ. ಹನುಮಂತ ಚಲವಾದಿ ಅವರು ಮಾಲಾರ್ಪಣೆಗೊಳಿಸ್ಕೊಳ್ತಾರೆ. ಧರ್ಮು ಸರ್ ಅವರಿಗೆ ಅದೇ ರೀತಿಯಾಗಿ ನಮ್ಮೂರಿನ ಕಲಾವಿದರು ಮತ್ತು ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಅಶೋಕ್ ಅಂಗಡಿಸರ್ ಅವರಿಗೆ ಮಂಜುನಾಥ್ ಚಲವಾದಿ ಅವರು ಮಾಲಾರ್ಪಣೆ ಮುಗಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ದೇಶ ರಕ್ಷಕ ಭೂಮಿಪುತ್ರ ಇವತ್ತು ಅಭಿನಯಿಸುತ್ತಿರುವ ಈ ನಾಟಕದ ಕರ್ತೃವಾಗಿರ್ತಕ್ಕಂಥ ಶ್ರೀ ಕಂಡೋಲ್ ಸರ್ ಅವರು ಕೂಡ ಗುಡಿಮಣಿಯವರು ಮಾಲಾರ್ಪಣೆ ಮುಗಿಸ್ಕೊಳ್ತಾ ಇದ್ದಾರೆ. ಈ ಒಂದು ನಾಟಕದ ಕರ್ತೃಗಳು ಅವರ ಸಾಧನೆ ಕೂಡ ಬಹಳಷ್ಟು ಶ್ಲಾಘನೀಯವಾಗಿದೆ. ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ಲೇಶಪ್ಪ ಚಲವಾದಿ ಇವರಿಗೆ ಶಂಕರಪ್ಪ ಗುಡಿಮಣಿ ಇವರು ಬಂದು ಮಾಲಾರ್ಪಣೆ ಮುಗಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಬಸಪ್ಪ ಕಾಳಿ ಇವರಿಗೆ ಪರಸು ಹಚ್ಚಲೂರು ಮಾಲಾರ್ಪಣೆ ಮುಗಿಸ್ಕೊಳ್ತಾ ಇದ್ದೇನೆ. ಬಸಪ್ಪ ಕಾಳಿ ಇವರಿಗೆ ಅದೇ ರೀತಿಯಾಗಿ ದೊಡ್ಡ ಲಕ್ಷ್ಮಣ ಚಲವಾದಿ ಇವರಿಗೆ ಮಾತು ಕಾಳಿಯವರು ಮಾಲಾರ್ಪಣೆ ಮುಗಿಸ್ಕೊಳ್ತಾ ಇದ್ದೇನೆ. ದೊಡ್ಡ ಲಕ್ಷ್ಮಣ ಚಲವಾದಿ ಇವರಿಗೆ ಮಾತು ಕಾಳಿಯವರು ಮಾಡಬೇಕು. ಅದೇ ರೀತಿಯಾಗಿ ತಿಪ್ಪಣ್ಣ ಗುಳೆ ಇವರಿಗೆ ಉಸಿರಪ್ಪ ಚಲವಾದಿ ಅವರು ಮಾಲಾರ್ಪಣೆ ಮುಗಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಯಲ್ಲಪ್ಪ ಚಲವಾದಿ ಗ್ರಾಮ ಪಂಚಾಯತ್ ಬೆಳಕಟ್ಟಿ ಇವರಿಗೆ ಯಲ್ಲಪ್ಪ ಚಲವಾದಿ ಅವರು ಮಾಲಾರ್ಪಣೆ ಮುಗಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಹಾದೇವಪ್ಪ ಚಲವಾದಿ ಇವರಿಗೆ ಗುರು ಹುಸೇನ್ ಚಲವಾದಿ ಅವರು ಮಾಲಾರ್ಪಣೆ ಮುಗಿಸ್ಕೊಳ್ತಾ ಇದ್ದೇನೆ. ಮಹಾದೇವಪ್ಪ ಚಲವಾದಿ ಅವರಿಗೆ ಹುಸೇನ್. ಅದೇ ರೀತಿಯಾಗಿ ಶ್ರೀ ಲಕ್ಷ್ಮಣ ನಾಯಕನಪ್ಪ ಚಲವಾದಿ ಇವರಿಗೆ ಮಂಜು ಚಲವಾದಿ ಮಹಾನಾಯಕ ಆಟೋ ಇವರು ಬಂದು ಮಾಲಾರ್ಪಣೆ ಮುಗಿಸ್ಕೊಳ್ತಾ ಇದ್ದಾನೆ. ಲಕ್ಷ್ಮಣ ನಾಯಕನಪ್ಪ ಚಲವಾದಿ ಇವರಿಗೆ ಮಂಜು ಚಲವಾದಿ ಅವರು. ಅದೇ ರೀತಿಯಾಗಿ ಅಂಬರೀಶ್ ಕೋಜುಮೂರ್ ಇವರಿಗೆ ಯಲ್ಲಪ್ಪ ಚಲವಾದಿ ಅವರು ಮಾಲಾರ್ಪಣೆ ಮುಗಿಸ್ಕೊಳ್ತಾ ಇದ್ದಾನೆ. ದುಂಡಪ್ಪ ಕೋಜುಮೂರ್. ನಾಗರಾಜ್. ಅದೇ ರೀತಿಯಾಗಿ ಮಾಂತೇಶ್ ಚಲವಾದಿ ಪೂಜಾರಿ ಇವರಿಗೆ ಅರ್ಜುನ್ ಚಲವಾದಿ ಮಾಲಾರ್ಪಣೆ ಮುಗಿಸ್ಕೊಳ್ತಾನೆ. ಮಾಲಾರ್ಪಣೆ ಮಾಡಿದಂತಹ ಹಾಗೂ ಮಾಲಾರ್ಪಣೆ ಸ್ವೀಕರಿಸಿದಂತಹ ಎಲ್ಲ
ಅತಿಥಿ ಮಹೋದಯರಿಗೆ ಧನ್ಯವಾದಿಸ್ತಾ ಇದ್ದೇವೆ. ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ, ಈ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀ ಅಣ್ಣಪ್ಪ ಕಟ್ಗೇರಿ ಸರ್ ಅವರು ನೆರವೇರಿಸಬೇಕು ಅನ್ನಿಸ್ಕೊಳ್ತಾ ಇದ್ದೇನೆ. ಉದ್ಘಾಟನೆ ಉದ್ಘಾಟನೆ ನೆರವೇರಿಸಿದಂತ ಶ್ರೀ ಅಣ್ಣಪ್ಪ ಕಟ್ಗೇರಿ ಸರ್ ಅವರು, ಇದೇ ರೀತಿಯಾಗಿ ವೇದಿಕೆ ಮೇಲೆ ಹಾಜರಾದಂತ ಸರ್ ಅವರಿಗೂ ವಂದಿಸ್ತಾ ಇದ್ದೇನೆ. ಈಗ ಉದ್ಘಾಟನಾ ಪರ ಮಾತುಗಳನ್ನ ಶ್ರೀ ಅಣ್ಣಪ್ಪ ಕಟ್ಗೇರಿ ಸರ್ ನೆರವೇರಿಸಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಗ್ರಾಮ ದೇವತೆಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ವೇದಿಕೆಯ ಮೇಲೆ ಕುಳಿತಂಥ ಸಕಲ ಗಣ್ಯ ವ್ಯಕ್ತಿಗಳೇ ಹಾಗೂ ಪ್ರೇಕ್ಷಕರೇ, ನಮ್ಮ ದೇವರುಗಳಾದ ನಿಮಗೆ ನನ್ನ ನಮಸ್ಕಾರಗಳು. ಡಿವಿಜಿಯವರು ಒಂದು ಮಾತಾಡ್ತಾರ, ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ, ಕೋಟಿ ನಟರಂತೆ ಚಿತ್ರ ಪಾತ್ರಗಳಲ್ಲಿ ಆಟಕ್ಕೆ ಮೊದಲಿಲ್ಲ ಕೊನೆ ಇಲ್ಲ, ನೋಟಕರು ಮಾಟಕರು ಮಂಕುತಿಮ್ಮ ಅಂತ ಹೇಳ್ತಾರೆ. ನೀವ ನಮ್ಮನ್ನ ಇವರು ನಾವು ಇಲ್ಲಿ ಸ್ಟೇಜ್ ಮೇಲೆ ನಾವು ಹತ್ರ ಅಲ್ಲಿ ಕುಂತು ನೀವು ಹತ್ರ ಅಳ್ತೀರಿ, ಆಮೇಲೆ ಇಲ್ಲಿ ಅವ್ರು ನಗಿಸಿದ್ರು ನೀವು ನಗಿತೀರಿ, ನೀವೇ ನಮಗೆ ದೇವರು, ನೀವೇ ನಮ್ಮ ನಟರು ಅಂತ ಅವ್ರು ಹೇಳ್ತಾರೆ. ಈಗ ನಾವು ಸ್ಟೇಜ್ ಮೇಲೆ ಮಾಡೋದಷ್ಟೇ ನಮ್ಮ ಕರ್ತವ್ಯ. ಇನ್ನೊಂದು ಮಹತ್ವದ ವಿಷಯ, ಈಗ ನಾಟಕ ಆಡೋರು ಇವರು ವರ್ಷ ಆಡೋರಲ್ಲ ಪಾಪ. ಅವ್ರ ಬಗ್ಗೆ ನನಗೆ ಭಾಳ ಕಳಕಳಿ ಅನ್ನಿಸ್ತದ. ಯಾರು ನಾಟಕ ಆಡ್ತಾರೆ ಈಗ ಅಂದ್ರೆ ಕೂಲಿ ಕಾರ್ಮಿಕರು, ಬಡವರು, ಆಮೇಲೆ ಕಲೆಗೆ ಜಾತಿ ಇಲ್ಲ, ಇದನ್ನು ಮುಖ್ಯ ತಿಳ್ಕೊಬೇಕು ನೀವು. ಅಂಥವ್ರು ಈ ನಾಟಕ ಆಡ್ತಿದ್ದಾರ. ನೀವು ಇಲ್ಲಿವರೆಗೆ ಈ 3 ನಾಟಕಕ್ಕೆ ಒಂದು 100 ಕೊಟ್ಟವ್ರು 200 ಕೊಡ್ಬೇಕು, 1000 ಕೊಟ್ಟವ್ರು 2000 ಕೊಡ್ಬೇಕು, 5000 ಕೊಟ್ಟವ್ರು 10,000 ಕೊಡ್ಬೇಕು. ಯಾಕಂದ್ರೆ ಈ ಕಲಾವಿದರು ಎಂಥ ನಾಟಕ ಮಾಡ್ತಾರಂದ್ರೆ ಡೈರೆಕ್ಷನ್ ಇಲ್ಲ, ಏನೂ ಇಲ್ಲ, ಬರೀ ಮೊಬೈಲ್ನ ನೋಡಿ ಮಾಡ್ತಾರಂದ್ರೆ ಅದು ನಮ್ಮ ಊರ ಪುಣ್ಯ ಅಂತ ನಾ ತಿಳ್ಕೊತೀನಿ. ಆಮೇಲೆ ಇಲ್ಲಿ ಕವಿಗಳು ಬಂದಿದ್ದಾರೆ. ಇಲ್ಲಿವರೆಗೆ ಈ ಊರಿಗೆ ನಾಟಕ ಬರೆದಂಥ ಕವಿಗಳು ಯಾರೂ ಬಂದಿಲ್ಲ, ಅವರಲ್ಲಿ ಕೊಡ್ತಾರ. ಅವರಿಗೆ ತಮ್ಮೆಲ್ಲರ ವತಿಯಿಂದ ನಾನು ಮೊದಲು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಕೊನೆಯದಾಗಿ ನಾನೇನು ಹೇಳಬೇಕಪ್ಪ ಅಂದ್ರೆ, ನನ್ನ ಮೊಮ್ಮಗಳಿಗೆ ಆಗೊಂದು 2 ರೂಪಾಯಿ ಈಗೊಂದು 2 ರೂಪಾಯಿ ಕೊಡ್ತಿದ್ದೆ. ಅಜ್ಜ ನನ್ನ ನಾಟಕಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ 100 ರೂಪಾಯಿ ಕೂಡಿಸಿಟ್ಟು ಆಕೆ 100 ರೂಪಾಯಿ ಕೊಟ್ಟಾಳ. ಅದಕ್ಕೆ 400 ಹಾಕಿ 500 ನಾ ಕೊಡ್ತೀನಿ.
ಆಕೆ ಮಕ್ಕಳ ಹೀಗಲ್ಲಿ ಹೋಗಿ ಆಮೇಲೆ ಈ ನಾಟಕಕ್ಕೆ ಈ ಸ್ಟೇಜ್ ಮೇಲೆ ಇದ್ದಾರಂತೂ ಯಾರು ₹1000 ಒಳಗೆ ಹಾಕೋದಿಲ್ಲ. ದಯವಿಟ್ಟು ಯಾರು ಹಂಗೆ ಹೋಗ್ಬೇಡ್ರಿ. ಯಾಕಂದ್ರೆ ಬಡ ಕಲಾವಿದರಿಗೆ ಸಹಾಯ ಮಾಡಿದ್ರೆ ನಿಮ್ಗೆ ಲಾಭ ಆಗುತ್ತೆ ಹೊರತಾಗಿ ನುಕ್ಸಾನ ಆಗೋದಿಲ್ಲ. ಇದನ್ನು ಮಾತ್ರ ನಾ ಹೇಳ್ತೇನೆ. ಆಮೇಲೆ ಇಲ್ಲಿ ನಮ್ಮ ಭೀಮಸಿ ಅಡಳಿ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಅವ್ರ ಬಡ್ಡಿಗೆ ನನಗೆ 1500 ಹಿಂಗೆ ಬೇಡಪ್ಪ ಅಂದ್ರೆ ₹2500 ಕೊಟ್ಟಿದ್ದಾರೆ. ಶ್ರೀ ಭೀಮಸಿ ಅಡಳಿ ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತೀನಿ. ಇನ್ನು ನಾಟಕದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅವ್ರು ನಿಮ್ಮ ಹೊಟ್ಟೆಗೆ ಹಾಕೋಬೇಕು. ನಿಮ್ಮ ಮಕ್ಳು ಏನಾದ್ರು ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹೆಂಗೆ ಹಾಕೋತೀರಿ ಹಂಗೆ ಅವ್ರು ಹೊಟ್ಟೆಗೆ ಹಾಕ್ಕೊಂಡು ಏನೂ ಡೈರೆಕ್ಷನ್ ಇಲ್ಲಾರ್ದ ಪ್ರದರ್ಶನ ಮಾಡುವಂಥ ಈ ಕಲಾವಿದರಿಗೆ ನನ್ನ ಕೋಟಿ ನಮನಗಳನ್ನು ಸಲ್ಲಿಸ್ತಾ ತಮಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಉದ್ಘಾಟನಾ ಪರ ಮಾತುಗಳಾಡಿದಂಥ ನಮ್ಮೆಲ್ಲರೂ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮೂರಿನ ಹಿರಿಯ ರಂಗ ಕಲಾವಿದರಾಗಿರ್ತಕ್ಕಂಥ ಶ್ರೀ ಅಣ್ಣಪ್ಪ ಕಟಗೇರಿ ಸರ್ ಅವರಿಗೆ ತುಂಬುವುದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈಗ ಒಂದು ಪುಟ್ಟ ಸನ್ಮಾನ. ಈ ಒಂದು ನಾಟಕದ ಕರ್ತೃವಾಗಿರ್ತಕ್ಕಂಥ ಶ್ರೀ ಶರಣಬಸವ ಎಸ್ ಕಂಡೋಜಿ ಕವಿಗಳು ಇವರಿಗೆ ಒಂದು ಪುಟ್ಟ ಸನ್ಮಾನವನ್ನು ನೆರವೇರಿಸ್ತಾ ಇದ್ದೇವೆ. ಈ ಸನ್ಮಾನವನ್ನು ವೇದಿಕೆ ಮೇಲೆ ಆಶೀರ್ವದಿರ್ತಕ್ಕಂಥ ಶ್ರೀ ಅಣ್ಣಪ್ಪ ಕಟಗೇರಿ ಸರ್ ಅವರು ನೆರವೇರಿಸಬೇಕು ಅಂತ ತಿಳಿಸ್ಕೊಳ್ತಾ ಇದ್ದೇನೆ. गान विद्या बड़ी कठिन है, गान विद्या बड़ी कठिन है, गान विद्या बड़ी कठिन है। गुरु चरणा शिष्य लया, गुरु चरणा शिष्य लया, गान विद्या बड़ी कठिन है। ಧನ್ಯವಾದಗಳು ಶ್ರೀ ಶರಣಬಸವ ಕಂಡೋಜಿ ಕವಿಗಳು. ಇದೇ ರೀತಿಯಾಗಿ ಇನ್ನೂ 10 ಹಲವಾರು ನಾಟಕಗಳ ಬರೆದು ಅಭಿನಯಿಸುವಂತೆ ಮಾಡಲಿ ಅಂತಕ್ಕಂಥ ನಾವು ನಿರ್ವಹಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಪರಸು ವಡಗೇರಿ ಇವರು ವೇದಿಕೆ ಆಸನ ಬರಬೇಕು. ಕ್ಯಾಶೋ ಮಾಸ್ಟರ್ ಪರಸು ವಡಗೇರಿ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಜ್ಞಾನಪ್ಪ ಬೇವನಮಟ್ಟಿ ಮಾಸ್ತರ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಶ್ರೀ ಪಾಂಡವ ಅಣ್ಣಪ್ಪನವರ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಬಾಗಲಕೋಟೆ ಇವರು ಕೂಡ ಆಗಮಿಸಬೇಕು. ಶ್ರೀ ಅಣ್ಣಪ್ಪ ಕಟಗೇರಿ ನಿವೃತ್ತ ಶಿಕ್ಷಕರು ಹಾಗೂ ರಂಗಭೂಮಿ ಕಲಾವಿದರು ಇವರು ಕೂಡ ವೇದಿಕೆ ಆಸೀನರಾಗಬೇಕು. ಅಣ್ಣಪ್ಪ ಕಟಗೇರಿ ಸರ್ ಅವರು ಕೂಡ ಆಸೀನರಾಗಬೇಕು. ಸರ್ ಇಟ್ಕೊಳ್ಳಿ. ಅಣ್ಣಪ್ಪ ಕಟಗೇರಿ ಸರ್ ಅವರು ಅದೇ ಸಭೆ ಪ್ರಕಾಶ್ ಬಾಳಕನವರು ಸರ್ ಅವರು ಕೂಡ ವೇದಿಕೆ ಮೇಲೆ ಆಶೀರ್ವಾದ ಇದ್ದಾರೆ. ನಮ್ಮ ಪುಟ್ಟ ಸನ್ಮಾನ ಸ್ವೀಕರಿಸಬೇಕು. ಶ್ರೀ ಪ್ರಕಾಶ್ चमके 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 शरद पवन ಅದೇ ರೀತಿಯಾಗಿ ಶ್ರೀ ಮುತ್ತುರಾಜ್ ಅರಕೇರಿ ಸರ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು. ಅವರಿಗೂ ಕೂಡ ಒಂದು ಪುಟ್ಟ ಸನ್ಮಾನವಿದೆ. ಅವರು ಕೂಡ ಒಂದು ಸನ್ಮಾನ ಸ್ವೀಕರಿಸಬೇಕು ಗೊತ್ತಾಗ ಮಾಜಿ ಸೈನಿಕರು. ಅದೇ ರೀತಿಯಾಗಿ ಪ್ರಕಾಶ್ ಬಾಳಕನವರು ಸರ್ ಕೂಡ ವೇದಿಕೆ ಮೇಲೆ ಆಶೀರ್ವಾದ ಪಡೆದುಕೊಳ್ತಾ ಇದ್ದಾರೆ.
ಪ್ರಕಾಶ್ ಭಾಗವತ್ ಸರ್ ಅದೇ ರೀತಿಯಾಗಿ ಯಾವಾಗಲೂ ನಮ್ಮ ಸಮಾಜದಲ್ಲಿ ಮಾಡಿದ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅದಕ್ಕೆ ತುಂಬು ಹೃದಯದಿಂದ ನಮಗೆ ಸಹಾಯ ಸಹಕಾರ ಮಾಡ್ತಕ್ಕಂಥ ಶ್ರೀ ಬಿ ಆರ್ ಅಡಾಳಿ ಸರ್ ಅವರು ಅವರಿಗೂ ಕೂಡ ಒಂದು ಪುರ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅವರು ದಯವಿಟ್ಟು ಕೂಡ ಆಶೀರ್ವಾದ ಬೆಳೆಸ್ಕೊಳ್ತಾ ಇದ್ದಾರೆ. ಬಿ ಆರ್ ಅಡಾಳಿ ಸರ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಬೆಳಗಟ್ಟಿ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು. ನಮ್ಮ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ತುಂಬು ಹೃದಯದಿಂದ ತನುಮನ ದಳದಿಂದ ನಮಗೆ ಯಾವಾಗಲೂ ಕೂಡ ಸಹಾಯ ಸಹಕಾರ ಮಾಡ್ತಾರೆ. ಅವರಿಗೂ ಕೂಡ ಒಂದು ಪುರ ಸನ್ಮಾನವನ್ನು ಮಾಡಲಿದ್ದಾರೆ ಬಿ ಆರ್ ಅಡಾಳಿ ಸರ್ ಅವರು. ಆದಿದೇವ ದಯವಿಟ್ಟು ಪ್ರಕಾಶ್ ಭಾವನ ಸರ್ ಅವರು ಬರಬೇಕು. ನಮ್ಮ ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿಕೊಂಡು ಕೊಡ್ತಾ ಇದ್ದೇನೆ ಸರ್. ಪ್ಲೀಸ್ ಪ್ರಕಾಶ್ ಸರ್, ಪ್ಲೀಸ್ ಸರ್, ಪ್ಲೀಸ್. ಪ್ರಕಾಶ್ ಭಾಗವತ್ ಸರ್ ಅವರು ಪತ್ರಕರ್ತರು, ಈಗಾಗಲೇ 10 ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ತಮ್ಮ ನೈಜ ಪತ್ರಿಕಾ ವರದಿಯ ಮೂಲಕ ಈ ಒಂದು ಪ್ರಕಾಶ್ ಭಾಗವತ್ ಸರ್ ಅವರು ದಯವಿಟ್ಟು ನಾವು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿಕೊಂಡು ಕೊಡ್ತಾ ಇದ್ದೇನೆ. ಅವರಿಗೆ ಪಾಂಡ ಸಣ್ಣಪ್ಪ ಸರ್ ಅವರು ಮತ್ತು ನಮ್ಮ ಸಂಘದ ಮಾಲಕರಾಗಿರ್ತಕ್ಕಂಥ ಅಡ್ಯಪ್ಪ ಚಲವಾದಿ ಅವರು ನೆರವೇರಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಿ ಎನ್ ಭಾಗವತ್ ಸರ್ ಅವರು ಕೂಡ ಆ ಒಂದು ಸನ್ಮಾನ ನಾಣ ಎಂಬುದು ನಾಣಲ್ಲ. ಲಕ್ಷ್ಮಣ್ ಚಲವಾದಿ ಅವರು ನೆರವೇರಿಸಬೇಕು. ಸಿ ಎಂ ಭಾಗವತ್ ಸರ್ ಅವರಿಗೆ ಕೂಡ ಒಂದು ಪುರ ಸನ್ಮಾನ. ನಾರಾಯಣ ಧನ್ಯವಾದಗಳು ಸರ್ ಅವರಿಗೆ. ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋದು ಎಲ್ಲ ಆಗಮಿಸಿದ ಅತಿಥಿ ಮಹೋದಯರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದೆ. ಇನ್ನೇನು ಕೆಲವೇ ಕ್ಷಣ